ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕೀರ್ತುಪ್ರಿಯ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬೆಳಗ್ಗೆ ಎದ್ವಿ, ಸುಬ್ಬ ಎದ್ದಿದ್ದ, ಆಟಾಡ್ತಿದ್ವಿ. ಅದಾದಮೇಲೆ ಏನೋ ಗೃಹ ಪ್ರವೇಶ ಇತ್ತು ಅಂತ ಊರಿಗೆ ಹೋಗಿದ್ವಿ. ಸೊ ಊರಲ್ಲಿ ಅಡುಗೆ ಮಾಡಿದರು, ಮಟನ್ ಸಾರು ಎಲ್ಲ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡಿದ್ವಿ. ನಮ್ಮ ಅಜ್ಜಿ ಮಾಡೋದಂತೂ ತುಂಬ ರುಚಿಯಾಗಿರುತ್ತೆ. ಊಟ ಮಾಡಿ ಅಲ್ಲೇ ಸುಬ್ಬನ ಜೊತೆ ಸ್ವಲ್ಪ ಹೊತ್ತು ಆಟಾಡ್ತಿದ್ವಿ. ಸುಬ್ಬ ಅಂತೂ ಫುಲ್ ಜೂಟಿಯಾಗಿದ್ದಾನೆ, ಈಗ ಚೆನ್ನಾಗಿ ಆಟಾಡ್ತಾ ಇರ್ತಾನೆ. ನಡೆಯೋದು ಕೂಡ ಕಲಿತ. ಅದಾದಮೇಲೆ ನಿಂಬೆಹಣ್ಣು ಗಿಡ ಇತ್ತು, ನೋಡ್ಕೊಬರೋಣ ಅಂತ ಹೋಗಿದ್ವಿ. ಸೊ ಕಾಯಿ ಬಿಟ್ಟಿದೆ ಇವಾಗ. ಹಾಗೆ ಇವಾಗ ನಮ್ಮ ಅನುಪ ಆಂಟಿಯವರು, ರೂಪ ಆಂಟಿಯವರು ಮತ್ತು ನಮ್ಮ ಅವ್ವ ಅಂದರೆ ಅಜ್ಜಿ ಅವರೆಕಾಯಿ ಕೀಳೋಕ್ಕೆ ಅಂತ ಬಂದಿದ್ದರು. ಸೊ ಅದನ್ನೇ ನೋಡ್ತಿದ್ದೋ. ಹಾಗೆ ಪಕ್ಕದಲ್ಲಿ ನಮ್ಮ ಹಲಸಿನ ಹಣ್ಣು ಮರ ಇತ್ತು. ಸೊ ಮರಗಳನ್ನ ನೋಡ್ಕೊಬರೋಣ ಅಂತ ಹೋಗಿದ್ವಿ. ಹಲಸಿನ ಹಣ್ಣು ಮರದಲ್ಲಿ ಇವಾಗ ಕಾಯಿ ಬಿಟ್ಟಿದೆ. ಹಾಗೆ ಪಕ್ಕದಲ್ಲೇ ಹುಣಸೆ ಹಣ್ಣು ಮರನೂ ಇತ್ತು, ಅದನ್ನೂ ನೋಡಿದ್ವಿ. ನೋಡಿಕೊಂಡು ಎಲ್ಲ ಚೆನ್ನಾಗಿವೆ ಮರಗಳು. ನೋಡಿಕೊಂಡು ವಾಪಸ್ ಬಂದ್ವಿ. ಅಷ್ಟರಲ್ಲಿ ನಮ್ಮ ಅನುಪ ಆಂಟಿಯವರು ಇಷ್ಟು ಅವರೆಕಾಯನ್ನು ಕಿತ್ತಿದ್ರು. ಸೊ ಇನ್ನೊಂದು ಕಾರ್ಯಾಚರಣೆ ನಡೀತಿದೆ ಇಲ್ಲಿ. ಸೊ ಎಷ್ಟೊತ್ತು ನಿಂತ್ಕೊಳ್ಳೋದು ಅಂದ್ಬಿಟ್ಟು ಬಂದ್ವಿ ಮನೆ ಹತ್ರ ವಾಪಸ್ಸು. ಮನೆ ಪಕ್ಕದಲ್ಲಿ ಸ್ವಲ್ಪ ಗಿಡಗಳು ನೆಟ್ಟಿದ್ರು ನಮ್ಮಜ್ಜಿ, ಎಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಇದು ಬಂದು ಎಲೆ ಅಂಬು ಅಂದರೆ ವಿಳ್ಯದೆಲೆ ಮರ. ಹಾಗೆ ಕರಿಬೇವಿನ ಸೊಪ್ಪಿನ ಗಿಡ ಇತ್ತು ಇಲ್ಲೇ, ಅದನ್ನು ನೋಡಿಕೊಂಡು ಹಾಗೆ ಬದನೆಕಾಯಿ ಗಿಡಗಳಿದ್ವಿ, ಅದನ್ನು ನೋಡಿದ್ವಿ. ಕಾಯಿನೂ ಬಿಟ್ಟಿಲ್ಲ ಬದನೆಕಾಯಿ. ಹಾಗೆ ಇದು ಎರಳು, ಇದನ್ನು ಬಿಡಿಸಿ ಒಳಗಡೆ ಎರಳು ಸಿಗುತ್ತೆ, ಒಣಗಿಸಿ ಬಿಡಿಸ್ಬೇಕು ಅದನ್ನು. ಸೊ ಇವಾಗ ಕಾಯಿ ಬಿಟ್ಟಿದೆ. ಅದಾದಮೇಲೆ ನಮ್ಮ ಅಜ್ಜಿ ಸ್ವಲ್ಪ ಆಡುಗಳು ಸಾಕಿದ್ರು, 3 ಇದ್ದು. ಸೊ ಅವು ಮೇಯ್ತಿದ್ದು. ಅದಾದಮೇಲೆ ಕೋಳಿ ಬಿಟ್ಟರು, ಕೋಳಿಗಳು ಸಾಕಿದ್ರು, ಅದನ್ನ ಆಚೆ ಬಿಟ್ಟರು. ಇವಾಗ ಸ್ವಲ್ಪ ಏನಾದ್ರು ಮೇಯ್ಲಿ ಅಂತ. ಅದಾದಮೇಲೆ ಅಲ್ಲೇ ಗಸಗಸೆ ಮರ ಇತ್ತು, ಮನೆ ಆಪೋಸಿಟ್ ಮುಂದೆನೇ, ಚೆನ್ನಾಗಿದೆ. ಹಾಗೆ ನಮ್ಮ ತಾತವರು ಎಮ್ಮೆ ಇಟ್ಕೊಂಡು ಹೋಗಿದ್ರು ಮೇಯ್ಸೋಕ್ಕೆ. ಇವಾಗ ಕರ್ಕೊಂಬಂದರು, ತಿಂಡಿ ತಿನ್ನಿಸಿ ಕಟ್ಟಾಕ್ತಾರೆ. ಹಾಲು ಕರೆಯೋ ಟೈಮ್ ಆಗಿತ್ತು. ಅದಾದಮೇಲೆ ಸುಬ್ಬನ ಜೊತೆ ಆಟಾಡ್ತಿದ್ವಿ. ಯಾರೋ ಬಂದು ಕುಂಬಳಕಾಯಿ ಕೊಟ್ಟಿದ್ರು. ಹಾಗೆ ಈಗ ಎಲೆಗಳು ಮತ್ತು ಅವರೆಕಾಯ್ದು ಪ್ಯಾಕಿಂಗ್ ನಡೀತಿದೆ. ಅದಾದಮೇಲೆ ಕಲ್ಲಂಗಡಿ ಕಟ್ ಮಾಡಿಕೊಂಡು ತಿಂದ್ವಿ ಎಲ್ಲರೂ ಆಚೆ ಕೂತ್ಕೊಂಡು ಮಧ್ಯಾಹ್ನ. ಅಂದರೆ ಸಂಜೆ 3-3:30 ಆಗಿತ್ತು. ತಿಂದು ಗೃಹ ಪ್ರವೇಶಕ್ಕೆ ಅಂತ ಹೊರಡಬೇಕಿತ್ತು, ರೆಡಿ ಆಗೋಕ್ಕೆ ಹೊರಟ್ವಿ. ಇಲ್ಲಿ ನಮ್ಮ ತಾತನ ಅಪ್ಪ ಅಂತ ಕರಿತೀವಿ, ಅವರು ಎಮ್ಮೆ ಹಾಲು ಕರಿತಿದ್ರು. ಹಾಲು ಕರ್ಕೊಂಡು ಬಂದಮೇಲೆ ಗಟ್ಟಿ ಹಾಲಲ್ಲಿ ಟೀ ಮಾಡ್ಕೊಂಡು ಕುಡಿದ್ವಿ. ಚೆನ್ನಾಗಿತ್ತು ಟೇಸ್ಟು, ಗಟ್ಟಿ ಹಾಲಲ್ವ, ತುಂಬ ಚೆನ್ನಾಗಿತ್ತು ಎಮ್ಮೆ ಹಾಲು. ಇವಾಗ ರೆಡಿ ಆಯಿತು, ಎಲ್ಲ ಹೊರಟರು ಇವಾಗ ಗೃಹ ಪ್ರವೇಶಕ್ಕೆ. ನಮ್ಮ ಅನುಪ ಆಂಟಿಯವರು, ರೂಪ ಆಂಟಿಯವರು, ನಮ್ಮ ಅಮ್ಮ, ಮಾಮ ಮತ್ತು ನಮ್ಮ ಅಜ್ಜಿ ಅವ್ವ ಹೊರಟರು ಗೃಹ ಪ್ರವೇಶಕ್ಕೆ. ಕಾರ್ ಹತ್ತುತ್ತಿದ್ದರು ಇವಾಗ. ಅವರು ಹೋದ್ಮೇಲೆ ನಾನು, ಅಮ್ಮು, ಖುಷಿ ಎಲ್ಲ ಶಟಲ್ ಆಡ್ತಿದ್ವಿ. ಆಡಿಕೊಂಡು ಗೃಹ ಪ್ರವೇಶದಿಂದ ಬಂದರು, ವಾಪಸ್ ಮನೆಗೆ ಅಂತ ಹೊರಟ್ವಿ. ಇವತ್ತಿನ ವ್ಲಾಗ್ ಇಷ್ಟೇ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.